ಸುರಭಿ ಮತ್ತು ವೀರೇಂದ್ರ ಇಬ್ಬರು ಐಸ್ ಕ್ರೀಮ್ ಪಾರ್ಲರ್ನ ಐಸ್ ಕ್ರೀಮ್ ತಿಂತಿರುವಾಗ ಅದೇ ಸಮಯದಲ್ಲಿ ಅತ್ತ ಕಡೆಯಿಂದ ಬಂದ ರುದ್ರ ತಲೆ ತಿರುಗಿಸಿ ನೋಡಿ ಶಾಕ್ ಆಗ್ತಾ ಕಾರ್ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸ್ದ. ಅದಕ್ಕೆ ಕಾರಣ ಪಾರ್ಲರ್ನ ಗಾಜಿನ ಒಳಗಿನಿಂದ ವೀರೇಂದ್ರನ ಮುಖ ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು, ಆದರೆ ಸುರಭಿ ಅವನಿಗೆ ಕಾಣಿಸ್ಲಿಲ್ಲ. ಆದ್ದರಿಂದ ಅವನು ಪಾರ್ಲರ್ ಕಡೆ ನೋಡ್ತಾ ಇವನ ಆ ದಿನ ರಾತ್ರಿ ನಮ್ಮನ್ನು ಟ್ರಾಪ್ ಮಾಡಿ ಕಿಡ್ನಾಪ್ ಆಗಿದ್ದ ಹುಡುಗಿನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದ ಅಲ್ವಾ? ಹೌದು, ಅವನೇ. ಇವನು ಮತ್ತೆ ಸಿಟಿಯಲ್ಲಿ ತಿರುಗ್ತಿದ್ದಾನಾ? ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಆಲೋಚಿಸ್ಲಿ ಸ್ವಲ್ಪ ಹೊರಗೆ ತಲೆ ಹಾಕಿ ನೋಡ್ದ. ಆದರೂ ವೀರೇಂದ್ರ ಜೊತೆ ಮಾತಾಡ್ತಿರೋದು ಅವ್ರು ಯಾರು ಅಂತ ಅವನಿಗೆ ಕಾಣಿಸ್ಲಿಲ್ಲ. ಅಷ್ಟರಲ್ಲಿ ಅವನು ಕಾರ್ ನಿಲ್ಲಿಸಿದ್ದಕ್ಕೆ ಹಿಂದಿದ್ದ ವಾಹನಗಳವರು ಸತತವಾಗಿ ಹಾರ್ನ್ ಹೊಡೆಯೋದಕ್ಕೆ ಶುರು ಮಾಡಿದ್ರಿಂದ ಕಾರನ್ನು ರಸ್ತೆ ಮೇಲೆ ನಿಲ್ಲಿಸ್ಬಿಟ್ಟೆ ಅಂದ್ಕೊಳ್ತಾ ತಕ್ಷಣ ಕಾರನ್ನು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿ ಸೈಡಿಗೆ ನಿಲ್ಲಿಸಿ ಇಳಿದು ಪಾರ್ಲರ್ ಒಳಗೆ ಹೋದ ರುದ್ರ. ಅವನ್ನ ನೋಡಿದ ವೈಟರ್, ಪ್ಲೀಸ್ ಸರ್ ಬನ್ನಿ, ಈ ಟೇಬಲ್ ಹತ್ರ ಕೂತ್ಕೊಳ್ಳಿ ಅಂತ ಆಹ್ವಾನಿಸ್ದ. ಇಟ್ಸ್ ಓಕೆ ಅಂತ ಅವಸರವಾಗಿ ತಾನು ಮೊದಲು ನೋಡಿದ ಜಾಗದ ಕಡೆ ನೋಡ್ದ ರುದ್ರ. ಆದರೆ ಅಲ್ಲಿ ವೀರೇಂದ್ರ ಇರಲಿಲ್ಲ. ಅಸಲಿಗೆ ಅಲ್ಲಿ ಯಾರೂ ಇರಲಿಲ್ಲ. ತಿಂದಿದ್ದ ಬರಿದಾದ ಕಪ್ಗಳು ಮಾತ್ರ ಅವನನ್ನು ನೋಡಿ ಹೀಯಾಳಿಸ್ತಿರುವಂತೆ ಕಂಡವು. ತಕ್ಷಣ ಸುತ್ತಲೂ ನೋಡಿದ ರುದ್ರ. ಎಲ್ಲಿಯೂ ವೀರೇಂದ್ರನ ಸುಳಿವು ಕಾಣಿಸ್ತಿದ್ದಾಗ ಅದೇನು ಈಗ ತಾನೇ ನೋಡಿದ್ನಲ್ಲ, ಅಷ್ಟರಲ್ಲಿ ಎಲ್ಲಿಗೆ ಮಾಯವಾದ ಅಂತ ಅಂದ್ಕೊಳ್ತಾ ಓಡಿ ಮತ್ತೆ ಹೊರಗೆ ಬಂದ ರುದ್ರ. ಹೊರಗೆಲ್ಲೂ ವೀರೇಂದ್ರನ ಸುಳಿವು ಸಿಗಲಿಲ್ಲ. ನಿಜವಾಗಿ ರುದ್ರ ಕಾರ್ ಮುಂದೆ ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡುವಾಗ ವೀರೇಂದ್ರ ಮತ್ತು ಸುರಭಿ ಹೊರಗೆ ಬಂದಿದ್ದರು. ರುದ್ರ ಒಂದು ಕಡೆ ಕಾರ್ ಪಾರ್ಕ್ ಮಾಡಿದ್ರೆ ವೀರೇಂದ್ರ ಅವರು ಇನ್ನೊಂದು ಕಡೆ ಕಾರ್ ಪಾರ್ಕ್ ಮಾಡಿದರು. ಅದಕ್ಕಿಬ್ಬರು ಎದುರು ಬದುರು ಆಗಲಿಲ್ಲ. ಸುತ್ತಲೂ ಸ್ವಲ್ಪ ಹೊತ್ತು ಗಮನಿಸಿದ ರುದ್ರ ಒಳಗೆ ಹೋಗಿ ಕೌಂಟರ್ ಹತ್ರ ಇದ್ದ ವ್ಯಕ್ತಿ ಹತ್ರ ನಿಮ್ಮ ಪಾರ್ಲರ್ CC ಕ್ಯಾಮ್ರಾ ಫೋಟೇಜ್ ಬೇಕು ಅಂತ ಕೇಳ್ದ. ಅವನ ಅಕ್ಕಪಕ್ಕ ನೋಡ್ತಾ ನಮ್ಮ ಪಾರ್ಲರ್ನಲ್ಲಿ CC ಕ್ಯಾಮ್ರಾಗಳು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ದ. ವಾಟ್, ಕ್ಯಾಮ್ರಾ ಕೆಲಸ ಮಾಡ್ತಿಲ್ವಾ? ಯಾಕೆ ಕೆಲಸ ಮಾಡೋದು ಕ್ಯಾಮ್ರಾಗಳನ್ನ ಇಟ್ಕೊಂಡಿದ್ದೀರಾ ಅಂತ ಕೋಪದಿಂದ ಕೇಳಿದ ರುದ್ರ. ಸಾರಿ, ಇತ್ತೀಚೆಗಷ್ಟೇ ಕೆಟ್ಟು ಹೋಗಿವೆ, ಇವತ್ತು ಟೆಕ್ನಿಷಿಯನ್ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಏನೋ ಹೇಳಿ ಮರೆ ಮಾಚ್ದ. ಅದರಿಂದ ರುದ್ರ ಬೇಸರದಿಂದ ಹೊರಗೆ ಬಂದು ಜಸ್ಟ್ ಮಿಸ್ ಅಂದ್ಕೊಳ್ತಾ ಕಾರ್ ತೆಗೆದು ಆಸ್ಪತ್ರೆ ಕಡೆ ಹೊರಟೋದ. ಇನ್ನೊಂದು ಕಡೆ ರೆಸ್ಟೋರೆಂಟ್ನಿಂದ ಬಂದು ಫ್ರೆಶ್ ಆಗಿ ಹಗುರವಾದ ತಿಳಿ ಬಣ್ಣದ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂ ಮುಡಿದು ರೆಡಿಯಾಗಿ ವೀರನಿಗೆ ಕಾಯ್ತಿದ್ದಾಳೆ ಅನ್ಸೂಯ. ಅಷ್ಟರಲ್ಲಿ ಕಾರ್ ಬಂದು ಶಬ್ದ ಕೇಳಿಸ್ತಿದ್ದಂತೆಯೇ ಎದ್ದು ಇನ್ನೊಂದು ಸಲ ಕನ್ನಡಿಯಲ್ಲಿ ತನ್ನಂತ ನೋಡಿಕೊಂಡು ಸೊಂಟದ ಹತ್ತಿರ ಸೀರೆಯನ್ನು ಇನ್ನಷ್ಟು ಕೆಳಗೆ ಸರಿಪಡಿಸ್ಕೊಂಡು ರೂಮ್ನಿಂದ ಹೊರಗೆ ಬಂದಳು. ಅಷ್ಟಕ್ಕಾಗಲೇ ಕೆಲಸದವರೆಲ್ಲ ಒಟ್ಟು ಹೋಗಿದ್ರು. ಅವ್ರ ಹತ್ರ ಇರೋ ರೌಡಿ ಗ್ಯಾಂಗ್ನವರೇ ರೆಸ್ಟೋರೆಂಟ್ನಲ್ಲಿ ವೆಯ್ಟರ್ಗಳಾಗಿ ಕೆಲಸ ಮಾಡ್ತಾ ಆ ಮನೆಯ ಔಟ್ಹೌಸ್ನಲ್ಲಿ ಇರ್ತಿದ್ದಾರೆ. ಹಾಗಾಗಿ ಇನ್ನೂ ಆ ಮನೆಯಲ್ಲಿ ಅವರನ್ನು ತೊಂದರೆ ಮಾಡುವವರೇ ಯಾರೂ ಇರಲಿಲ್ಲ. ಮನೆಗೆ ಕಾಲಿಡಲು ಬಂದ ವೀರ ವಯ್ಯಾರದಿಂದ ನಡೆದು ಬರ್ತಿರೋ ಅನ್ಸೂಯಾಳನ್ನು ನೋಡಿ ಹಲ್ಲೆ ಹೊಸ್ತಿರಳೆ ಕೈಕಟ್ಟ ನಿಂತು, ಏನೇ ಇವತ್ತು ಇಲ್ಲಿಂದಲೇ ಹಬ್ಬದೂಟವಾ ಅಂತ ಮತ್ತಿನಿಂದ ನಗ್ತಾ ಕೇಳ್ದ. ಮತ್ತು 3 ದಿನಗಳಾಯಿತು ಮುಟ್ಟಿ, ಆ ಮುಟ್ಟದ ಆತಿಥ್ಯ ನೀಡಲೇಬೇಕು, ನೀನು ಆನಂದಿಸ್ತಿದ್ರೆ ನೋಡಿ ಖುಷಿ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಂತ ಕೇಳಿದ್ಲು. ಅಬ್ಬೋ ಚೆನ್ನಾಗಿದೆ, ಆದರೆ ನೀನು ವಯ್ಯಾರ ನನಗೆ ಮಾತ್ರ ಕಾಣಿಸ್ಬೇಕು, ಎಲ್ರಿಗೂ ಅಲ್ಲ ಅಂತ ಮನೆಗೆ ಕಾಲಿಟ್ಟು ಬಾಗಿಲು ಹಾಕಿ ಅವಳ ಸೊಂಡೆ ಸುತ್ತ ಕೈ ಹಾಕಿ ಹತ್ರ ಹೇಳ್ಕೊಂಡು ಕತ್ತಿನ ಹತ್ರ ಮುತ್ತಿಟ್ಟ ವೀರ. ಅವನ ಸ್ಪರ್ಶಕ್ಕೆ ಅವಳು ನಡಕ್ತಿದ್ದಾಳೆ. ಅವನ ತುಟಿಗಳು ಅದರ್ತಿವೆ. ಅವಳಿಂದ ಬರ್ತಾ ಇರೋ ಮೈ ವಾಸನೆಯನ್ನು ಗಟ್ಟಿಯಾಗಿ ಹೀರಿದ ವೀರ ಈ ಮತ್ತನ್ನು ಆನಂದಿಸ್ತಾ, ನಿನ್ನಂತೆ ಪ್ರತಿ ಹೆಣ್ಣು ಗಂಡನ ಮುಂದೆ ಹೀಗಿದ್ದರೆ ಅವನಿಗೆ ಪರಸ್ತ್ರೀಯರ ಮೇಲೆ ವ್ಯಾಮೋಹ ಹುಟ್ಟಲ್ಲ ಅನ್ನುತ್ತಾ ಅವಳ ತುಟಿಗಳನ್ನ ಅಪ್ಪಿಕೊಂಡ ವೀರ. ಮತ್ತೆ ನಿನಗ್ಯಾಕೆ ನನ್ನ ಮೇಲಿನ ವ್ಯಾಮೋಹ ಕಡಿಮೆಯಾಗಿ ಇನ್ನೊಬ್ಬಳ ಮೇಲೆ ಹುಡ್ತು ವೀರ ಅಂತ ಕೇಳಬೇಕಂತ ಕಂಡು ಅನ್ಸೂಯ ಈಗಿರೋ ಮೂಡ್ ಹಾಳು ಮಾಡೋದು ಇಷ್ಟ ಇಲ್ಲದೆ ಸುಮ್ಮನೆ ಅವನ ಸ್ಪರ್ಶವನ್ನು ಆನಂದಿಸ್ತಿದ್ದಾಳೆ. ನೀನು ನಿಜವಾಗಿಯೂ ಒಂದು ಎನರ್ಜಿ ಡ್ರಿಂಕ್, ಕಿಕ್ ಕೊಡೋ ವ್ಯಸನ ಅನ್ನುತ್ತಾ ಅವಳ ದೇಹವನ್ನು ತಡವುತ್ತಾ ಅವಳನ್ನ ಆವರಿಸ್ಕೊಂಡ ವೀರ. ಅವನಿಗೆ ಸುಖ ನೀಡುವುದೇ ತನ್ನ ಧರ್ಮ, ಅದಕ್ಕೆ ನಾನು ಹುಟ್ಟಿದ್ದು ಅನ್ನುವಂತೆ ಅನುಭವಿಸ್ತಿದ್ದ ಅನ್ಸೂಯ ಇಷ್ಟಪಟ್ಟು ಅವನಿಗೆ ಸಹಕರಿಸಿ ಆನಂದ ಪಡೆದಳು. ಅದೇ ಸಮಯದಲ್ಲಿ ಪಾರ್ಟಿ ಆಫೀಸ್ನಲ್ಲಿ ಕೆಲಸಗಳು, ಫಾರ್ಮ್ ಹೌಸ್ನಲ್ಲಿ ರಾಸಲೀಲೆಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದ ಚಂದ್ರ. ಅಷ್ಟರಲ್ಲೇ ಹಾಲ್ನಲ್ಲಿ ಕೂತು ಅವನಿಗಾಗಿ ಕಾಯ್ತಿದ್ದಾಳೆ ಮೌನಿತಾ. ಆಕೆ ಬಂದಿರೋ ವಿಷಯ ತಿಳಿಯದೆ ತಡರಾತ್ರಿ ಮನೆಗೆ ಬಂದ ಚಂದ್ರ ಬರ್ತಿದ್ದಂತೆ ಹಾಲ್ನಲ್ಲಿ ಹೆಣ್ಣು ಹುಲಿಯಂತೆ ಕಂಡ ಮೌನಿತಾಳನ್ನು ನೋಡಿ ತನ್ನ ಹುರುಪನ್ನು ಕಡಿಮೆ ಮಾಡಿಕೊಂಡು, ಹಾಯ್ ಮೌನಿ, ಯಾವಾಗ ಬಂದೆ? ಮುಂಚೆ ಹೇಳಿದರೆ ಎಲ್ಲ ಕೆಲಸ ಬಿಟ್ಟು ಬೇಗ ಮನೆಗೆ ಬರ್ತಿದೆ ಅಲ್ವಾ ಅಂತ ಅಂದ ರುದ್ರ. ಅವನ ಪ್ರಶ್ನೆಗೆ ಉತ್ತರ ನೀಡಿದೆ. ಈಗ ಸಮಯ ಎಷ್ಟಾಯಿತು ಅಂತ ಕೇಳಿದ್ಲು ಮೌನಿತಾ. ತಕ್ಷಣ ಗೋಡೆ ಗಡಿಯಾರದ ಕಡೆ ನೋಡಿದ ಅವನು. 12 ದಾಟಿದೆ ಅಂತ ಅವಳ ಪಕ್ಕದಲ್ಲಿ ಕೂತ. ಅವನಿಂದ ವಿಪರೀತ ಮದ್ಯ ಮತ್ತು ಪರ್ಫ್ಯೂಮ್ ಬೆರೆತ ವಾಸನೆ ಬರ್ತಿರೋದು ಮೌನಿತಾಳಿಗೆ ವಾಕ್ರಿಕೆ ಬರುವಂತೆ ಮಾಡ್ತಿದೆ. ಆದರೂ ಸಹಿಸ್ಕೊಳ್ತಾ, ಮತ್ತು 12ವರೆಗೆ ಎಲ್ಲಿ ಸಮಾಜ ಸೇವೆ ಮಾಡಿ ಬರ್ತಿದ್ದೀರಾ ಅಂತ ಕೇಳಿದ್ಲು ಮೌನಿತಾ. ಅಂದರೆ ಅದು ಒಂದು ಪಾರ್ಟಿ ಇತ್ತು, ಹೋಗಿ ಬರ್ತಿದ್ದೀನಿ, ಅದಕ್ಕೆ ತಡ ಆಯಿತು. ನೀನು ಬಂದಿದೆಯಾ ಅಂತ ಗೊತ್ತಿದ್ರೆ ನಾನು ಆ ಪಾರ್ಟಿಗೆ ಹೋಗುತ್ತಲೇ ಇರಲಿಲ್ಲ ಅಂತ ಹೇಳ್ದ ಚಂದ್ರ. ಹೋ ಪಾರ್ಟಿಯಲ್ಲಿ ಫಾರ್ಮ್ ಹೌಸ್ ಅಲ್ಲ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಮೌನಿತಾ. ಆ ಮಾತಿಗೆ ಮೊದಲು ಸ್ವಲ್ಪ ತಡಬಡ ಹಾಯಿಸಿದ್ರು, ಆಮೇಲೆ ಸುಧಾರಿಸ್ಕೊಂಡು, ಗೊತ್ತಾಗ್ಬಿಡ್ತಾ? ಆದರೂ ನಾನು ನಿನ್ನ ವೈಯಕ್ತಿಕ ವಿಷಯಗಳನ್ನ ಕೇಳ್ತಿಲ್ವಲ್ಲ ಮೌನಿತಾ ಅಂದ ಚಂದ್ರ.
ಓಹೋ, ಅಂದರೆ ಈಗ ನನ್ನನ್ನು ಕೇಳಬೇಡ ಅಂತ ಹೇಳ್ತಿದ್ದೀರಾ ಅಂತ ಕೇಳಿದ್ಲು ಮೌನಿತ. ಹಾಗೇನಿಲ್ಲ ಅಂತ ಇನ್ನು ಏನೋ ಹೇಳುವಷ್ಟರಲ್ಲಿ ಅವನ ಮಾತು ಮುಗಿಯೋ ಮುನ್ನವೇ, ನೋಡು ಚಂದ್ರ, ನೀನು ಎಲ್ಲಾದರೂ ತಿರುಗು, ಏನಾದರೂ ಮಾಡು, ಆದರೆ ಮಕ್ಕಳನ್ನು ಸ್ವಲ್ಪ ಗಮನಿಸು ಅಂತ ಹೇಳಿದ್ಲು ಮೌನಿತ. ಈಗ ಅವರಿಗೇನಾಗಿದೆ? ಕೇಳಿದ ಶಿಕ್ಷಣ, ಕೈ ತುಂಬ ಹಣ, ಇಷ್ಟವಾದ ವಸ್ತುಗಳು ಎಲ್ಲ ಇವೆಯಲ್ಲ, ಇನ್ನೇನು ಕಡಿಮೆ ಆಗಿದೆ ಅಂತ ಕೇಳಿದ ಚಂದ್ರ. ಅವೆಲ್ಲ ಇದ್ದರೆ ಸಾಲದು, ಮೊದಲು ನಾನು ಹೇಳೋದನ್ನು ಕೇಳು. ಸುರಭಿಯನ್ನು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅವಳು ಮೊದಲಿಗಿಂತ ಬದಲಾಗಿದ್ದಾಳೆ. ನಿಜ ಹೇಳಬೇಕಂದ್ರೆ ಮುಂಚೆ ನನಗಿಂತ ಹೆಚ್ಚಾಗಿ ನಿಮ್ಮ ಜೊತೆ ಸಮಯ ಕಳೀತಿದ್ಲು. ಅಂಥದ್ರಲ್ಲಿ ಈಗ ಆಕಸ್ಮಿಕವಾಗಿ ಕೂಡ ನಿಮ್ಮ ಹೆಸರು ಎತ್ತುತ್ತಿಲ್ಲ. ಅವಳಿಗೆ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ಅಂದ್ಲು ಮೌನಿತ. ಆ ಬದಲಾವಣೆ ತನಗೆ ತಿಳಿತಿದ್ರು ಅದನ್ನು ಹೇಳಿದೆ. ಹೌದಾ, ನಿನಗೆ ಯಾವಾಗ ಈ ಅನುಮಾನ ಬಂತು ಅಂತ ಕೇಳಿದ ಚಂದ್ರ. ನಾವು ನಿಮ್ಮ ಮೊದಲ ಹೆಂಡತಿ ಮಗಳ ಬಗ್ಗೆ ಮಾತಾಡಿಕೊಂಡಾಗಲೇ ಸುರಭಿಯಲ್ಲಿ ಆ ಬದಲಾವಣೆ ಶುರುವಾಯಿತು ಎಂಬುದು ನನ್ನ ಅನುಮಾನ. ಇದಕ್ಕೇನಾದರೂ ಒಂದು ಪರಿಹಾರ ನೋಡಬೇಕು ಅಂದ್ಲು ಮೌನಿತ. ಆ ಮಾತಿಗೆ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ, ಇಷ್ಟೆಲ್ಲ ಯೋಚಿಸಿದೆಯಾ, ಇನ್ನು ಅದನ್ನು ಕೂಡ ಯೋಚಿಸು, ನಂಗೆ ಬಹಳ ಕೆಲಸಗಳಿವೆ. ಆ ಪರಿಹಾರ ಏನೋ ನಿರ್ಧರಿಸಿ ನೀನೇನು ಮಾಡು ಅಂದರೂ ಅದನ್ನು ಮಾಡ್ತೀನಿ. ಈಗಾಗಲೇ ಬಹಳ ಸುಸ್ತಾಗಿದ್ದೀನಿ, ಏನಿದ್ರು ನಾಳೆ ಮಾತಾಡ್ಕೊಳ್ಳೋಣ. ಅಷ್ಟಕ್ಕೂ ನಾಳೆ ಬಹಳ ಸೇವಾ ಕಾರ್ಯಕ್ರಮಗಳಿವೆ ಅಂತ ತೂರಾಡ್ತಾ ತನ್ನ ರೂಮ್ಗೆ ಹೋದ ಚಂದ್ರ. ಹೋಗ್ತಿರೋ ಅವನನ್ನು ಗಂಭೀರವಾಗಿ ನೋಡ್ತಾ, ನಿನಗೇನು ಅಗತ್ಯ ಇಲ್ಲ ಗಮನಿಸೋದಕ್ಕೆ. ಮಗಳಾಗಿ ನಿನ್ನನ್ನು ಪ್ರೀತಿಸಿದ್ರು ಅವಳಿಗೆ ಪ್ರೀತಿ ಕೊಡೋದಕ್ಕೆ ನಿನ್ನ ಹತ್ರ ಪ್ರೀತಿ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಮೌನಿತ ಮಗಳ ಬಗ್ಗೆ ಆಲೋಚಿಸ್ತಾ ರೂಮ್ಗೆ ಹೋಗಿ ಮಲಗಿದ್ಲು. ಮರುದಿನ ರುದ್ರ ತನ್ನ ಕ್ಯಾಬಿನ್ನಲ್ಲಿ ಕೂತು ಮೇಲ್ಗಳನ್ನು ಚೆಕ್ ಮಾಡ್ತಿದ್ದಾನೆ. ಅದೇ ಕ್ಯಾಬಿನ್ನಲ್ಲಿರುವ ರಿಷಿ ಕ್ಯಾಬಿನ್ ತುಂಬ ತಿರುಗ್ತಾ ರುದ್ರನ ಜೊತೆ ಮಾತಾಡ್ತಿದ್ದಾನೆ. ಅದೇ ಸಮಯದಲ್ಲಿ ಆ ಕ್ಯಾಬಿನ್ಗೆ ಬರ್ತಾಳೆ ರಂಜಿನಿ. ಹಾಯ್ ಸರ್, ಗುಡ್ ಮಾರ್ನಿಂಗ್ ಅಂತ ಹುರುಪಿನಿಂದ ಹೇಳಿದ್ಲೇ. ಕ್ಯಾಬಿನ್ನಲ್ಲಿ ಹೊಸ ವ್ಯಕ್ತಿ ಕಂಡಿದ್ದರಿಂದ ತನ್ನ ಹುರುಪನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ಳು ರಂಜಿನಿ. ಅವಳ ಕಡೆ ಒಂದು ಗಂಭೀರ ನೋಟ ಬೀರಿದ ರುದ್ರ ಮತ್ತೆ ಕೆಲಸ ಮಾಡ್ತಿರಲು, ಏನೋ ಅವಳೇನ ನಿನ್ನ ಲವ್ವರ್ ಅಂತ ಏನೋ ಕೇಳ್ದ. ಕೇಳಿಸ್ಕೊಂಡ್ಲು ಅಂದರೆ ಉಗುಳು ಉಪ್ಪಿನಕಾಯಿ ಹಾಕ್ತಾಳೆ ಅಂದ ರುದ್ರ. ಅಬ್ಬೋ, ಎಲ್ಲರನ್ನ ಬೆದರಿಸೋ ರುದ್ರ ಕೇವಲ ತನ್ನ ಪಿಯೆಗೆ ಎದುರ್ತಿದ್ದಾನೆ ಅನ್ನತ್ಲೆ ರಂಜಿನಿ ಕಡೆ ನೋಡ್ದ ರಿಷಿ. ರಂಜಿನಿ ಕೂಡ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡುತ್ತಾ ಆ ಪ್ರಯತ್ನವಾಗಿ ತಲೆ ಎತ್ತಿ ನೋಡ್ದಾಗ ತನ್ನನ್ನೇ ನೋಡ್ತಿದ್ದ ರಿಷಿ ಕೈ ಬೀಸ್ತಾ ಹಾಯ್ ಅಂದ. ಕೇವಲ ತುಟಿಗಳಿಂದಲೇ ಶಬ್ದ ಬಾರದಂತೆ ಹಾಯ್ ಅನ್ನತಾಳೆ. ತಲೆ ಎತ್ತಿ ಇಬ್ಬರನ್ನ ನೋಡ್ತಾನೆ ರುದ್ರ. ಪಕ್ಕನೆ ತಲೆ ತಗ್ಗಿಸ್ತಾಳೆ ರಂಜಿನಿ. ಅಬ್ಬೋ, ಚೆನ್ನಾಗಿ ಕಂಟ್ರೋಲಲ್ಲಿಟ್ಟಿದೆಯಾ ಅಂತ ಮೆಲ್ಲಗೆ ರುದ್ರನ ಜೊತೆ ಅಂದ್ಲು ರಿಷಿ. ಬಾಯಿ ಮುಚ್ಕೊಂಡು ಏನಾದರೂ ಕೆಲಸ ಇದ್ರೂ ನೋಡು, ಇಲ್ದಿದ್ರೆ ಇಲ್ಲಿಂದ ಹೋಗು, ಅಷ್ಟೇ ಹೊರತು ನನ್ನ ಕೆಲಸಕ್ಕೆ ತೊಂದರೆ ಕೊಡಬೇಡ ಅಂತಿರೋ ರುದ್ರನ ಮಾತು ಮುಗಿಯುವಷ್ಟರಲ್ಲೇ ಹಾಯ್ ರುದ್ರ ಅಂತ ಖುಷಿಯಿಂದ ಒಳಗೆ ಬಂದ ಮನುಷ್ಯ ಅಲ್ಲಿ ಕಂಡ ರಿಷಿಯನ್ನು ನೋಡಿ ಶಾಕ್ನಿಂದ ಸ್ತಬ್ಧಳಾದ್ಲು. ಅವಳನ್ನ ನೋಡಿದ ರಿಷಿ ಕೂಡ ಕರೆಂಟ್ ಶಾಕ್ ಕೊಡ್ದಂತ ನಿಂತುಬಿಟ್ಟ. ಅವರಿಬ್ಬರ ಫೀಲಿಂಗ್ಸ್ಗಳನ್ನ ಸ್ವಲ್ಪವೂ ಗಮನಿಸಿದ ರಂಜಿನಿ ಒಳಗೆ ಬಂದ ಮನುಷ್ಯಳನ್ನು ನೋಡಿ, ನೀನು ಯಾಕೆ ಈ ಕ್ಯಾಬಿನಿಗೆ ಬಂದೆ, ನಿನ್ನ ಕ್ಯಾಬಿನ್ ಎದುರಿಗಿದೆ, ಅಲ್ಲಿಗೆ ಹೋಗು ಅಂತ ಹೇಳಿದ್ಲು. ಆ ಮಾತಿಗೆ ಎಚ್ಚರಗೊಂಡ ಮನುಷ್ಯ ತಕ್ಷಣ ಸುಧಾರಿಸ್ಕೊಂಡು ರಂಜಿನಿ ಕಡೆ ಗಂಭೀರವಾಗಿ ನೋಡ್ತಾ, ಆ ಮಾತು ಹೇಳೋದಕ್ಕೆ ನೀನು ಯಾರು, ಇದೆ ನಿನ್ನ ಕ್ಯಾಬಿನ್ನ ಅಂತ ಕೇಳಿದ್ಲು. ಏಯ್, ನೀನು ನನ್ನ ಮಾತು ಕೇಳೋದೇ ನಿನ್ನ ಡ್ಯೂಟಿ ಅಂತ ರುದ್ರ ಸರ್ ಹೇಳಿದ್ದಾರೆ, ನೆನಪಿಲ್ವಾ? ಫಸ್ಟ್ ನೀನು ಇಲ್ಲಿಂದ ಹೊರಗೋಗು, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಅಂದ್ಲು ರಂಜಿನಿ. ಆ ಮಾತಿಗೆ ಬರ್ತಿದ್ದಂಥ ಕೋಪವನ್ನು ತಡ್ಕೊಳ್ತಾ ಮುಷ್ಟಿ ಬಿಗಿ ಹಿಡಿದು ರಂಜಿನಿ ಮತ್ತು ರುದ್ರನನ್ನು ಒಬ್ಬರನ್ನೊಬ್ಬರನ್ನಾಗಿ ನೋಡಿದ ಮನುಷ್ಯ, ನೀನೇನು ಮಾತಾಡಲ್ವಾ ರುದ್ರ ಅಂತ ಕೇಳಿದ್ಲು. ನನ್ನ ಆಫೀಸ್ನಲ್ಲಿ ನೀನು ಕೆಲಸ ಕಲಿಬೇಕಂದ್ರೆ ನನ್ನ ಅಸಿಸ್ಟೆಂಟ್ ಹೇಳ್ದಂತ ಮಾಡು, ಅದೇ ನೀನು ಒಳ್ಳೆಯದು, ಇಲ್ದಿದ್ರೆ ಈಗಲೇ ನೀನು ಹೋಗಬಹುದು ಅಂತ ಹೇಳಿದ ರುದ್ರ. ಅದರಿಂದ ಕೋಪವಾಗಿ ರುದ್ರ ಮತ್ತು ರಂಜಿನಿಯನ್ನು ನೋಡಿ, ಅದಕ್ಕಿಂತ ಕೋಪವಾಗಿ ರಿಷಿ ಕಡೆ ನೋಡಿ ತನಗೆ ನೀಡಿದ ಕ್ಯಾಬಿನ್ಗೆ ಹೋದ್ಲು ಮನುಷ್ಯ. ಅಷ್ಟಕ್ಕಾಗಲೇ ಅವಳ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು, ಮೈ ಕೂಡ ನಡಕ್ತಿದೆ. ರಂಜಿನಿ ಮಾಡಿದ ಅಪಮಾನ ಒಂದು ಕಡೆ ಕೊರೀತಿದ್ರೆ ಅಲ್ಲಿ ರಿಷಿ ಇರೋದು ಅವಳನ್ನ ಇನ್ನಷ್ಟು ಅಸ್ವಸ್ಥಗೊಳಿಸಿದೆ. ಅಸಲಿಗೆ ಅವಳು ರಿಷಿಯನ್ನು ಅಲ್ಲಿ ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಅದರಲ್ಲೂ ಅವನ ಮುಂದೆ ಇಷ್ಟೊಂದು ಅವಮಾನವಾಗೋದನ್ನು ತಡ್ಕೊಳ್ಳಲಾಗದ ಮನುಷ್ಯ ತನ್ನ ಸೀಟ್ನಲ್ಲಿ ಕೂತು ತನ್ನ ಮುಂದಿದ್ದ ಟೇಬಲ್ ಮೇಲೆ ಕೋಪದಿಂದ ಮುಷ್ಟಿಯಿಂದ ಹೊಡೆದ್ಲು. ಅದು ಫೈಬರ್ ಗ್ಲಾಸ್ ಆಗಿದ್ದರಿಂದ ಓಡಿಲಿಲ್ಲ, ಆದರೆ ಮನುಷ್ಯ ಕೈಗೆ ಮಾತ್ರ ಪೆಟ್ಟಾಯಿತು. ಅದನ್ನೆಲ್ಲ ರುದ್ರನ್ ಕ್ಯಾಬಿನ್ನಿಂದ ನೋಡ್ತಾ ಅವಳನ್ನ ಗಮನಿಸ್ತಿದ್ದ ರಂಜಿನಿ ಮನುಷ್ಯ ಹಾಗೆ ಮಾಡಿದೆ ನೋಡಿ ಸಣ್ಣದಾಗಿ ನಕ್ಳು. ಆ ನಗು ಕೇಳಿ ತಲೆ ಎತ್ತಿದ್ದ ರುದ್ರ ಅವಳ ಕಡೆ ಗಂಭೀರವಾಗಿ ನೋಡಿದ್ರಿಂದ ತಕ್ಷಣ ತಲೆ ತಗ್ಗಿಸ್ಬಿಟ್ಲು ರಂಜಿನಿ. ಆಗಲೇ ರುದ್ರ ತಲೆ ತಿರುಗಿಸಿ ಪಕ್ಕದಲ್ಲಿದ್ದ ರಿಷಿ ಕಡೆ ನೋಡ್ದ. ರಿಷಿ ಇನ್ನೂ ಏನೋ ಗುಂಗ್ನಲ್ಲಿರುವಂತೆ ಮನುಷ್ಯಾಳನ್ನೇ ನೋಡ್ತಿದ್ದಾನೆ. ಇವನಿಗೇನಾಯಿತು, ಯಾಕೆ ಆ ಹುಡುಗಿಯನಾಗಿ ನೋಡ್ತಿದ್ದಾನೆ ಅಂತ ಅಂದ್ಕೊಂಡು ರುದ್ರ ಗಂಟಲು ಸರಿಪಡಿಸ್ಕೊಂಡಂತೆ ಸಣ್ಣ ಶಬ್ದ ಮಾಡ್ದ. ಅದರಿಂದ ಗುಂಗಿನಿಂದ ಹೊರಬಂದ ರಿಷಿ ಒಮ್ಮೆಲೆ ತಲೆ ಕೊಡವಿ, ರುದ್ರ, ನಾನು ಮನೆಗೆ ಹೋಗ್ತಿದ್ದೀನಿ, ಸಂಜೆ ಸಿಗೋಣ ಅಂತ ಅವನು ಉತ್ತರಕ್ಕೂ ಕಾಯ್ದೆ ಹೊರಟೋದ. ರಿಷಿ ವರ್ತನೆ ವಿಚಿತ್ರವಾಗಿ ಕಂಡಿದ್ದರಿಂದ ಆ ವಿಚಿತ್ರಕ್ಕೆ ಮನುಷ್ಯನೇ ಕಾರಣ ಇರಬಹುದು ಎಂಬ ಅನುಮಾನದಿಂದ ತನ್ನ ಕ್ಯಾಬಿನ್ನಲ್ಲಿರೋ ಗಾಜಿನ ಮೂಲಕ ಅವಳ ಕಡೆ ಒಂದು ಆಳವಾದ ನೋಟ ಬೀರ್ದ. ಅಲ್ಲಿಯವರೆಗೆ ಕೋಪದಿಂದ ಕುದಿತಿದ್ದ ಮನುಷ್ಯ ಆ ನೋಟಕ್ಕೆ ತಡಬಡಾಯಿಸಿ ತಲೆ ತಗ್ಸಿದ್ಲು.
ಇವುಗಳ ಸಂಬಂಧವಿಲ್ಲದೆ ರಂಜಿನಿ ತನ್ನ ಕೆಲಸದಲ್ಲಿ ಮುಳುಗಿದ್ಲು. ರುದ್ರ ರಿಷಿ ಬಗ್ಗೆ ಆಲೋಚಿಸದೆ ಕಂಪ್ಯೂಟರ್ನಲ್ಲಿ ಯಾವುದೋ ಮೇಲ್ ನೋಡ್ತಿದ್ದಾನೆ. ಆಗಲೇ ಅವನ ಕಣ್ಣಿಗೆ ಒಂದು ಮೇಲ್ ಬಿತ್ತು. ಅದನ್ನು ಓಪನ್ ಮಾಡಿದ. ಅವನು ಅದನ್ನು ಓದಿ ಕೋಪದಿಂದ ರಂಜಿನಿಯನ್ನು ನೋಡ್ದ. ಅಷ್ಟರಲ್ಲಿ ಅವನ ಮುಷ್ಟಿ ಬಿಗಿಯಾಯಿತು. ತನ್ನನ್ನು ಯಾರೋ ದಿಟ್ಟಿಸಿ ನೋಡ್ತಿದ್ದಾರೆ ಅನಿಸಿದ ರಂಜಿನಿ ತಕ್ಷಣ ರುದ್ರನ ಕಡೆ ನೋಡಿ ಅವನ ನೋಟ ಮತ್ತು ಕೋಪಕ್ಕೆ ನಡಕ್ತಾ, ಏನಾಯ್ತು ಇವ್ರಿಗೆ, ಯಾಕೆ ನನ್ನ ನುಂಗ್ಬಿಡು ಅಂತ ನೋಡ್ತಿದ್ದಾರೆ ಅಂತ ಅಂದ್ಕೊಂಡ್ಳು. ಅಷ್ಟರಲ್ಲಿ ರುದ್ರ ಇನ್ನೊಮ್ಮೆ ಆ ಮೇಲ್ ನೋಡಿದ ತಕ್ಷಣ ಫೋನ್ ತೆಗೆದು ಒಂದು ನಂಬರ್ ಕಾಲ್ ಮಾಡ್ದ. ಅತ್ತ ಫೋನ್ ಎತ್ತಿದ ತಕ್ಷಣವೇ ಟರ್ಮಿನೇಟ್ ಆರ್ಡರ್ ಟೈಪ್ ಮಾಡಿ ಸಹಿಗಾಗಿ ತೊಗೊಂಡು ಬನ್ನಿ ಅಂತ ಒಬ್ಬ ನೌಕರನ ID ಹೇಳ್ದ. ಅದನ್ನೆಲ್ಲ ಒಂದು ಕಡೆ ಕೇಳಿಸ್ಕೊಳ್ತಿದ್ದ ರಂಜಿನಿ ID ನಂಬರ್ ಹೇಳಿದ ಕೂಡಲೇ ಶಾಕ್ ಆಗ್ತಾ ರುದ್ರನನ್ನು ನೋಡಿದ್ಲು. ರುದ್ರ HR ಟೀಮ್ಗೆ ಕಾಲ್ ಮಾಡಿ ಟರ್ಮಿನೇಟ್ ಆರ್ಡರ್ ಕಳಿಸೋದಕ್ಕೆ ಹೇಳಿದ್ದಕ್ಕೆ ಆ ನಂಬರ್ ಕೇಳಿ ಬೆಚ್ಚಿ ಬಿದ್ದುಬಿಟ್ಲು. ಇದೇನು, ವಿಶ್ವನಿಗೆ ಟರ್ಮಿನೇಟ್ ಆರ್ಡರ್ ಕೊಡ್ತಿದ್ದಾರೆ ಇವರು, ಆ ಹುಚ್ಚ ಏನು ಮಾಡ್ದ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಅಷ್ಟರಲ್ಲೇ ಅವ್ರ ಆಫೀಸ್ ಅವರಿಷ್ಟ ಯಾರನ್ನಾದರೂ ಇಟ್ಕೊಳ್ಳೋ ಅಥವಾ ತೆಗೆದು ಹಾಕೋಕೆ ಅವರಿಗಿರುತ್ತೆ, ಮಧ್ಯದಲ್ಲಿ ನನಗೆ ಯಾಕೆ ಅಂತ ಸುಮ್ಮನಾದ್ಲು. ರಂಜಿನಿ ಮುಖದಲ್ಲಿನ ಭಾವನೆಗಳನ್ನ ಸ್ವಲ್ಪ ಹೊತ್ತು ಗಮನಿಸಿದ ರುದ್ರ 1 ನಿಮಿಷ ಅಂತ ಫೋನಲ್ಲಿ ಹೇಳಿ ಫೋನ್ ಮ್ಯೂಟ್ ಮಾಡಿ ರಂಜಿನಿ ಅಂತ ಕರೆದ. ಎಸ್ ಸರ್ ಅಂದ್ಲು ರಂಜಿನಿ. ವಿಶ್ವ ಈ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಅಪ್ಲೈ ಮಾಡಿದ್ದಾನೆ. ಸರ್ವಿಸ್ ಸೇರಲ್ಲ, ಸಂಬಳ ಹೆಚ್ಚಾಗಲ್ಲ, ಆದರೂ ಅವನು ಇಲ್ಲಿಗೆ ಶಿಫ್ಟ್ ಆಗ್ತಿದ್ದಾನೆ ಅಂದರೆ ಬಹುಶಃ ಅವನು ನಿನಗಾಗಿ ಇಲ್ಲಿಗೆ ಬರ್ತಿದ್ದಾನೆ ಅನಿಸುತ್ತೆ. ಅದಕ್ಕಾಗಿ ನಾನು ಅವರನ್ನು ಕೆಲಸದಿಂದ ತೆಗೆಯೋದಕ್ಕೆ ಇಷ್ಟಪಡ್ತೀನಿ. ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ದ. ಇದು ನಿಮ್ಮ ಆಫೀಸ್ ಸರ್, ನಿಮ್ಮಿಷ್ಟ ಅಂದ್ಲು ರಂಜಿನಿ. ಆ ಮಾತಿಗೆ ಕೈಯಲ್ಲಿದ್ದ ಫೋನ್ ಕೆಳಗಿಟ್ಟ ರುದ್ರ, ನಿನಗೆ ಅವನ ಮೇಲೆ ಏನಾದರೂ ರಿವೆಂಜ್ ತೀರಿಸ್ಕೊಳ್ಬೇಕು ಅಂತಿದ್ಯಾ ಅಂತ ಕೇಳ್ದ. ಅದನ್ನು ಕೇಳಿ ಈ ನಡುವೆ ಪದೇ ಪದೇ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ದ ವಿಶ್ವ ನೆನಪಾದ. ಅವನ ಮೇಲೆ ಅಪಾರವಾದ ಸೇಡು ತೀರಿಸ್ಕೊಳ್ಬೇಕು ಅನಿಸಿದ್ರು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ, ಇಟ್ಸ್ ಓಕೆ ಸರ್, ಇಲ್ಲಿ ಅವನ ಕೆಲಸ ಕಳ್ಕೊಂಡ್ರೆ ಅವನು ಝೀರೋ, ಆಗ ಆಟೋಮೆಟಿಕ್ಕಾಗಿ ಕಂಟ್ರೋಲ್ನಲ್ಲಿರ್ತಾನೆ. ಸೊ ನನಗೇನು ಸೇಡು ತೀರಿಸ್ಕೊಳ್ಬೇಕು ಅನ್ನಿಸ್ತಿಲ್ಲ ಅಂದ್ಲು ರಂಜಿನಿ. ಬಟ್ ನನಗೆ ಅವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ನಿಸ್ತಿದೆ ಅಂದ ರುದ್ರ. ಅದೇನು ಸರ್, ಅವನಿಗೆ ಮತ್ತು ನಿಮಗೆ ಏನು ಸಮಸ್ಯೆ ಇದೆ ಅಂತ ಅರ್ಥವಾಗದಂತೆ ಮುಖ ಇಟ್ಟು ಕೇಳಿದ್ಲು ರಂಜಿನಿ. ಆ ಮಾತಿಗೊಂದು ನೋಟ ಬೀರ್ತಾ, ನಿನಗೆ ಹೇಳೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ಅಂದ ರುದ್ರ. ಸಾರಿ ಸರ್ ಅಂತ ತನ್ನ ಕೆಲಸದಲ್ಲಿ ಮುಳುಗಿದ್ಲು ರಂಜಿನಿ. ತಕ್ಷಣ HR ತಂಡಕ್ಕೆ ಫೋನ್ ಮಾಡಿ ವಿಶ್ವನ ಟರ್ಮಿನೇಟ್ ಆರ್ಡರ್ ಕ್ಯಾನ್ಸಲ್ ಮಾಡಿ ಏನು ಮಾಡಬೇಕು ಅಂತ ಸೂಚನೆ ನೋಡಿ ಫೋನ್ ಇಟ್ಟ. ಅದನ್ನೆಲ್ಲ ಕೇಳ್ತಿದ್ದ ರಂಜನಿಗೆ ಒಂದು ಕಡೆ ಆಶ್ಚರ್ಯ ಮತ್ತು ಇನ್ನೊಂದು ಕಡೆ ಭಯ ಆಗ್ತಿದೆ. ಅಷ್ಟರಲ್ಲಿ ರುದ್ರನ ಕ್ರೂರತೆಗೆ ಬಲಿಯಾಗ್ತಿರೋ ವಿಶ್ವ ನೆನಪಾಗ್ತಿದ್ದಂತೆ ಅವಳಿಗೆ ನಗು ಬರ್ತಿದೆ. ಆದರೆ ನಕ್ರೆ ರುದ್ರನ ಗಂಭೀರ ನೋಟ ತಡಿಬೇಕಾಗತ್ತೆ ಅಂತ ತನ್ನ ನಗುವನ್ನು ತಡ್ಕೊಂಡ್ಳು. ಆದರೆ ಯಾವಾಗ ಅವನು HR ತಂಡಕ್ಕೆ ಸೂಚನೆ ಕೊಡ್ತಿದ್ದಾನೋ ಆಗ ರಂಜಿನಿ ಮುಖದಲ್ಲಿ ಒಂದು ಬೆಂಕಿ ಕಾಣ್ತು. ಆಗಲೇ ಸಾಧ್ಯವಾದಷ್ಟು ಹೆಚ್ಚಾಗಿ ವಿಶ್ವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧರಿಸ್ತಾ ರುದ್ರ. ಅದೇ ಸಮಯದಲ್ಲಿ ಇವರನ್ನು ಗಮನಿಸುವ ಸ್ಥಿತಿಯಲ್ಲಿದ್ದ ಮನಿಷಾಳ ಆ ನೋಚುಗಳೆಲ್ಲ ರಿಷಿ ಸುತ್ತಲೂ ತಿರುಗ್ತಿವೆ. ಆಕೆ ರಿಷಿಯಲ್ಲಿ ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಅದೇ ಅವಳಿಗೆ ನುಂಗಲಾರದ ತುತ್ತಾಗಿದೆ. ಆ ಕ್ಷಣದಲ್ಲಿ ತಾನು ರುದ್ರನಿಗಾಗಿ ಈ ಆಫೀಸ್ಗೆ ಬಂದಿದ್ದೀನಿ ಎಂಬ ವಿಷಯವನ್ನು ಮರ್ತಿದ್ದಾಳೆ ಮನಿಷಾ. ಅವಳಿಗೆ ಹಳೆಯದೆಲ್ಲ ಕಣ್ಮುಂದೆ ಬರ್ತಿದ್ದೆ. ಅಲ್ಲಿ ಒಂದು ಕ್ಷಣವೂ ಇರೋದಕ್ಕೆ ಇಷ್ಟ ಆಗ್ತಿಲ್ಲ. ತಕ್ಷಣ ತನ್ನ ಸೀಟ್ನಿಂದ ಎದ್ದು ಹೊರಗೆ ಬರ್ತಿರುವಾಗ ಅಷ್ಟರೊಳಗೆ ಬರ್ತಿದ್ದ ರಂಜನಿಗೆ ಡಿಕ್ಕಿ ಹೊಡೆದು ಪಕ್ಕನೆ ಹಿಂದೆ ಬಿದ್ದಲು. ಅವಳು ಕೆಳಗೆ ಬೀಳ್ತಿದ್ದಂತೆ ಅಯ್ಯೋ ಪಾಪ ಅಂದ್ಕೊಂಡು ಕೈ ಕೊಡಲು ಹೋದ್ಲು ರಂಜನಿ. ಆದರೆ ಆ ಅವಕಾಶವನ್ನು ತಿರಸ್ಕರಿಸುತ್ತಾ, ಹೌ ಡೇರ್ ಯು, ನಂಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳಿಸ್ತೀಯಾ, ರೂಮ್ ಒಳಗೆ ಬರೋ ಮುನ್ನ ನೋಡ್ಕೊಂಡು ಬರಬೇಕು ಅಂತ ಗೊತ್ತಿಲ್ವಾ ಅಂತ ಕೇಳಿದ್ಲು. ಆ ಮಾತಿಗೆ ತನ್ನ ಕನಿಕರವನ್ನು ಹಿಂದೆ ತಗೊಂಡು ಕಣ್ಣಲ್ಲಿ ಕೋಪ ತಂದು, ಬಾಯಿ ಮುಚ್ಚು, ನೀನು ಸಡನ್ನಾಗಿ ಬಾಗಿಲು ತೆಗೆದು ನನಗೆ ತಗಳ್ಕೊಂಡು ಕೆಳಗೆ ಬಿದ್ದು ನನ್ನನ್ನೇ ಅಂತೀಯಾ, ನೀನೇನು ಫೇಮಸ್ ಹೀರೋಯಿನ್ ಅನ್ಕೊಬಿಟ್ಟಿದ್ಯಾ ನಿನಗೆ ಡಿಕ್ಕಿ ಹೊಡೆಯೋದಕ್ಕೆ? ಆದರೂ ಕೆಲಸ ಸಮಯದಲ್ಲಿ ಕೆಲಸ ಮಾಡಿದೆ, ರೂಮ್ ಬಾಗಿಲು ತೆರೆಯೋದು ಮುಚ್ಚೋದು ಅದೇನಾದರೂ ಡ್ಯೂಟಿ ಮಾಡ್ತಿದ್ಯಾ ಅಂತ ಸರಸರನೆ ಕೇಳಿದ್ಲು ರಂಜಿನಿ. ಹೆಚ್ಚು ಮಾತಾಡಬೇಡ, ಆ ಕ್ಯಾಬಿನಲ್ಲಿ ರುದ್ರ ಇದ್ದಾನೆ ಅಂತ ನಾನು ಸುಮ್ಮನೆ ಬರ್ತಿದ್ದೆ, ಆದರೆ ಇಲ್ಲಿ ಹಾಗಲ್ಲ ಅಂದ್ಲು ಮನೀಷಾ. ಹೌದಾ, ಏನು ಮಾಡ್ತೀಯಾ? ಎಲ್ಲಿಯೂ ನಿನ್ನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೊಟ್ಟ ಕೆಲಸನ ಸರಿಯಾಗಿ ಮಾಡು. ಇನ್ನೊಂದು 5 ದಿನ ಮಾತ್ರ ನಿನಗೆ ಆಫೀಸ್ನಲ್ಲಿ ಕೆಲಸ ಇರೋದು, ಆಮೇಲೆ ಬೇರೆ ಬ್ರಾಂಚ್ಗೆ ಹೋಗ್ಬೇಕು, ನೆನಪಿಟ್ಟುಕೋ ಅಂದ್ಲು. ಆ ಮಾತಿಗೆ ಸ್ವಲ್ಪ ಆಶ್ಚರ್ಯ ಪಡ್ತಾ, ಬೇರೆ ಬ್ರಾಂಚ್ಗೆ ಹೋಗೋದು ಅಂದರೆ ಏನು, ನಾನು ಯಾಕೆ ಹೋಗ್ತೀನಿ, ರುದ್ರ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ ಅಂದು ಮನಿಷಾಳ ಮಾತನ್ನು ಮಧ್ಯದಲ್ಲಿ ತಡೆದು, ಅದೆಲ್ಲ ನಡೆಯಲ್ಲ, ಮೊದಲು ಕೊಟ್ಟು ಕೆಲಸ ಮುಗಿಸು, ಇನ್ನು ನಾನು ಬಂದ ಕೆಲಸ ಏನಂದರೆ ಅರ್ಜೆಂಟಾಗಿ ಬಾಕಿ ಇರೋ ಫೈಲ್ಗಳನ್ನೆಲ್ಲ ಮುಗಿಸ್ಬೇಕು. ಇವತ್ತು ಸಂಜೆ ರುದ್ರ ಸರ್ ಊರಿಗೆ ಹೋಗ್ತಿದ್ದಾರೆ, ಸೊ ಅಷ್ಟರೊಳಗೆ ಸಹಿ ತಗೋಬೇಕು, ಅದಕ್ಕೆ ಆ ಕೆಲಸದ ಮೇಲೆ ಗಮನ ಕೊಟ್ಟರೆ ಒಳ್ಳೆಯದು ಅಂದ್ಲು ರಂಜಿನಿ. ಆ ವಿಷಯ ನಿನಗೇನು ಹೇಳೋ ಅಗತ್ಯ ಇಲ್ಲ, ಈ ಕಂಪ್ನಿ ನಮ್ಮದು, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಲು ಮನೀಷಾ. ಹೌದಾ, ಅದಕ್ಕೇನಾದ್ರು ರುದ್ರಸನನ್ನು ನೀನು ಬಾಸ್ ಅಡಿ ಹಾಕಿದ್ದು? ಸರಿ ಬಿಡು, ಮೊದಲು ಕೆಲಸ ಮಾಡು, ನಿನ್ನ ಹತ್ರ ಇಂಥ ಮಾತುಗಳು ಇನ್ನೂ ಏನಾದರೂ ಇದ್ದರೆ ನಾಳೆಯಿಂದ ಬಿಡುವೆ ಅಲ್ವಾ, ಅವಾಗ ಹೇಳ್ತೀನಿ ಅಂತ ಹೊರಗೆ ಬಂದು ರುದ್ರನ ಕ್ಯಾಬಿನ್ಗೆ ಹೋದ್ಲು ರಂಜಿನಿ.
ಅವಳ ಮುಖದಲ್ಲಿನ ಬೇಸರ ನೋಡಿದ ಕೂಡಲೇ ಮನಿಷಾ ಮತ್ತೆ ಏನು ಅಂದಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡ ರುದ್ರ ಮನಿಷಾ ಕಾಲ್ ಮಾಡ್ದ. ಅಲ್ಲಿವರೆಗೆ ಟೂರ್ಗೆ ಹೋಗ್ತಿರೋ ರುದ್ರನ ಜೊತೆ ಹೇಗೆ ಹೋಗೋದು ಅಂತ ಯೋಚಿಸ್ತಿದ್ದ ಮನಿಷಾ ಅವನೇ ಕರೆದಿದ್ದಕ್ಕೆ ಬಹುಶಃ ಟೂರ್ ಬಗ್ಗೆ ಹೇಳೋದು ಕರೆದಿರಬಹುದು. ನಾನು ಕರ್ಕೊಂಡು ಹೋಗ್ತೀನಿ ಅಂತಾನೇನೋ. ಮೊದಲು ಬರಲ್ಲ ಅಂತ ಹೆದರದಂತೆ ನಟಿಸ್ಬೇಕು. ಅವ್ನು ಖಂಡಿತವಾಗಿಯೂ ಬಲವಂತ ಮಾಡ್ತಾನೆ, ಆಮೇಲೆ ಬರ್ತೀನಿ ಅಂತ ಹೇಳ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ಏನು ರುದ್ರ ಕರೆದಿದ್ಯಾ ಅಂತ ಕೇಳಿದ್ಲು. ನಾನಿಲ್ಲಿ ಯಾರು ಅಂತ ಕೇಳ್ದ ರುದ್ರ. ಅವನ ಆ ಪ್ರಶ್ನೆ ಯಾಕೆ ಕೇಳ್ತಿದ್ದಾನೆ ಅಂತ ಅರ್ಥವಾಗದೆ ಹಣೆಗಂಟಿಕ್ಕಿ, ನೀನು ಈ ಕಂಪನಿ CEO ಅಂತ ಹೇಳಿದ್ಲು ಮನಿಷಾ. ಇವಳು ಯಾರು ಅಂತ ರಂಜಿನಿನ ತೋರಿಸ್ತಾ ಕೇಳ್ದ ರುದ್ರ. ಇವಳನ್ನ ನಿನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಹೇಳಿದ್ಲು ಮನಿಷಾ. ಹಾಗಿದ್ರೆ ನೀನು ಯಾರು ಅಂತ ಕೇಳ್ದ ರುದ್ರ. ನಾನು ನಿನ್ನ ಪರ್ಸ್ನಲ್ ಅಸಿಸ್ಟೆಂಟ್ನ ಅಸಿಸ್ಟೆಂಟ್ ಅಂತ ಮುಜುಗರದಿಂದ ಹೇಳಿದ್ಲು ಮನಿಷಾ. ಸೊ ನಾನು ನಿನ್ನ ಬಾಸ್ನ ಬಾಸ್, ನನ್ನನ್ನು ಏನಂತ ಕರಿಬೇಕು ಅಂತ ಕೇಳ್ದ ರುದ್ರ. ಬಾಸ್ ಅಂತ ಕರಿಬೇಕು ರುದ್ರ, ಬಟ್ ನಾವು ಚಿಕ್ಕಂದಿನಿಂದ ಫ್ರೆಂಡ್ಸ್ ಅಲ್ವಾ, ಆ್ಯಂಡ್ ಫ್ಯೂಚರ್ನಲ್ಲಿ ಹೆಂಡತಿ ಗಂಡ ಆಗೋರು, ಹಾಗಿರುವಾಗ ನಮ್ಮ ನಡುವೆ ಇವೆಲ್ಲ ಯಾಕೆ, ಅದಕ್ಕೆ ರುದ್ರ ಅಂತಿದ್ದೀನಿ ಅಂತ ಹೇಳಿದ್ಲು ಮನಿಷಾ. ಬಾಯಿ ಮುಚ್ಚು ಮನಿಷಾ, ನಾವಿಬ್ಬರು ಗಂಡ ಹೆಂಡತಿ ಆಗ್ತೀವಿ ಅಂತ ನಾನು ನಿನಗೆ ಹೇಳಿದ್ದೀನಾ? ಅದು ನಡೆಯೋದು ಮಾತು ಅಂತ ನಮ್ಮ ಮಮ್ಮಿಗೂ ಹೇಳಿದ್ದೀನಿ. ನೀನು ಈ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಇಂಥ ಎಕ್ಸ್ಟ್ರಾಗಳನ್ನೆಲ್ಲ ನಿಲ್ಲಿಸಿ ನನ್ನ ಸರ್ ಅಂತ ರಂಜಿನಿ ನೀನು ಬಾಸ್, ಹಾಗಾಗಿ ಅವಳನ್ನ ಮೇಡಮ್ ಅಂತ ಕರಿಬೇಕು, ಇಲ್ಲದಿದ್ದರೆ ಈಗಲೇ ಇಲ್ಲಿಂದ ಹೋಗಬಹುದು ಅಂದ ರುದ್ರ. ಆ ಮಾತಿಗೆ ಕೆಂಪಾದ ಕಣ್ಣಿನಿಂದ ರಂಜಿನಿ ಮತ್ತು ರುದ್ರನ್ನ ನೋಡಿ, ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡಲ್ಲ, ಈಗಲೇ ಹೋಗ್ತಿದ್ದೀನಿ ಅನ್ನುತ್ತಾ ಕ್ಯಾಬಿನ್ಗೆ ಹೋಗಿ ತನ್ನ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೊಟ್ಟು ಹೋದ್ಲು ಮನಿಷಾ. ರುದ್ರನಿಂದ ಇಂಥ ಪರಿಸ್ಥಿತಿನ ನಿರೀಕ್ಷಿಸದ ರಂಜಿನಿ ಆಶ್ಚರ್ಯದಿಂದ ಅವನ್ನ ನೋಡಿದ್ಲು. ರುದ್ರ ಮಾತ್ರ ಮನಿಷಾ ಹೋದ ತಕ್ಷಣವೇ ಮಾಮೂಲಿಯಾಗಿ ಕೆಲಸ ಮಾಡ್ಕೊಳ್ತಿದ್ದಾನೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಹಾಲ್ನಲ್ಲಿ ಕೂತು ಫೋನಲ್ಲಿ ಮಾತಾಡ್ತಿದ್ದ ವಸುಂಧರಾ ಕಿವಿ ತಮಟೆ ಹೊಡೆಯುವಂತೆ, ಆಂಟಿ ಆಂಟಿ ಅಂತ ಕೂಗ್ತಾ ಬಂದ್ಲು ಮನಿಷಾ. ಅವಳನ್ನ ನೋಡಿ ಮತ್ತೆ ರುದ್ರ ಏನನ್ನೋ ಏನೋ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ನಾನು ಮತ್ತೆ ಮಾತಾಡ್ತೀನಿ ಅಂತ ಫೋನಲ್ಲಿ ಹೇಳಿ ಫೋನ್ ಇಟ್ಟು, ಏನಾಯಿತು ಮನಿಷಾ, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರು ವಸುಂಧರಾ. ಆಂಟಿ, ನಾನು ನಿಮ್ಮ ಮಗನನ್ನ ಲವ್ ಮಾಡಿದ್ದೀನಾ ಅಂತ ಕೇಳಿದ್ಲು ಮನಿಷಾ. ಅದನ್ನು ನೀನೇ ಹೇಳಬೇಕು ಮನಿಷಾ, ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಅಂದ್ಲು ವಸುಂಧರಾ. ನಾನು ನಿಮ್ಮ ಮಗನನ್ನು ಲವ್ ಮಾಡಿಲ್ಲ, ಕೇವಲ ನೀವೇ ನಿಮ್ಮ ಮಗಳನ್ನ ಮದುವೆ ಆಗಬೇಕಂತ ನನ್ನ ಫಾರಿನ್ನಿಂದ ಕರೆಸಿದ್ರಿ, ಹೌದಾ ಅಲ್ವಾ ಅಂದ್ಲು ಮನಿಷಾ. ಈಗ ಈ ಮಾತುಗಳೆಲ್ಲ ಯಾಕೆ ಅಂದ್ಕೊಳತ್ಲೆ, ಹೌದು ಕರೆಸ್ದೆ, ಆದರೆ ಈಗೇನಾಯಿತು ಅಂತ ಕೇಳಿದ್ಲು ವಸುಂಧರಾ. ನಿಮ್ಮ ಮಗ ನನ್ನ ಮದುವೆ ಆಗಲ್ಲ ಅಂತ ನಿಮ್ಗೆ ಹೇಳಿದಾರಂತೆ, ಹಾಗಿರುವಾಗ ಇನ್ನೂ ನನ್ನ ಅವನ ಜೊತೆ ಚೆನ್ನಾಗಿರು ಅಂತ ಯಾಕೆ ಫೋರ್ಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು ಮನಿಷಾ. ನಾನೇನು ಫೋರ್ಸ್ ಮಾಡ್ತಿಲ್ಲ, ಆ ವಿಷಯವನ್ನು ನಾನು ನಿಮ್ಮ ಮಮ್ಮಿಗೂ ಹೇಳಿದ್ದೆ, ಬಟ್ ನಿಮ್ಮ ಮಮ್ಮಿನೇ ಇಲ್ಲ, ಮನಿಷಾ ಹೇಗಾದರೂ ರುದ್ರನ ಮನಸ್ಸು ಬದಲಾಯಿಸ್ತಾಳೆ, ಖಂಡಿತ ಅವಳೇ ನಿನ್ನ ಸೊಸೆ ಅಂತ ಮಾತು ಕೊಟ್ಲು. ಸರಿ, ನಿಮ್ಮ ಪ್ರಯತ್ನ ನೀವು ಮಾಡ್ತೀರಿ, ನನಗಿಷ್ಟವಾದ ಸೊಸೆ ಸಿಗ್ತಾಳೆ ಅಂತ ನಿಮಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ವಸುಂಧರಾ. ಅವಳ ಮಾತು ಕೇಳಿದ ಕೂಡಲೇ ಮನಿಷಾಳಿಗೆ ತನ್ನ ತಾಯಿ ಮೇಲೆ ಅಪಾರ ಕೋಪ ಬಂತು. ಆದರೂ ಈಗ ಏನಾಯಿತು ಅಂತ ಮನಿಷಾ ಇಷ್ಟು ಗಲಾಟೆ ಮಾಡ್ತಿದ್ಯಾ, ರುದ್ರ ಏನಾದರೂ ಅಂತ ಕೇಳಿದ್ಲು ವಸುಂಧರಾ. ರುದ್ರ ನನ್ನನ್ನು ಅನ್ನೋದಿರೋದು ಯಾವಾಗ, ನಾನು ಬಂದಾಗಿಂದ ಚೀಪಾಗಿ ನೋಡ್ತಿದ್ದ ನನ್ನ ನೋಡಿ, ನೀವು ನನ್ನ ನಿಮ್ಮ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂದಿದ್ದಕ್ಕೆ ನಾನು ರುದ್ರನ ಹಿಂದೆ ಬಿದ್ದೆ, ಬಟ್ ಅವನಿಗೆ ನನ್ನ ಮೇಲೆ ಆಸಕ್ತಿ ಇಲ್ದಿದ್ದಾಗ ನಾನು ಎಷ್ಟು ಮಾಡಿದ್ರೂ ವೇಸ್ಟ್. ಆದರೂ ನಿಮ್ಮ ಮಗನಿಗೆ ಬೇರೆಯವ್ರ ಮೇಲೆ ಆಸಕ್ತಿ ಇದೆ, ಹಾಗಿರುವಾಗ ನಾನು ಏನು ಮಾಡಿದ್ರೂ ಅವನಿಗೆ ಇಷ್ಟ ಆಗಲ್ಲ. ಸೊ ನೀವು ಆ ಕಡೆಯಿಂದ ಬಂದರೆ ಒಳ್ಳೆಯದು, ಇಲ್ದಿದ್ರೆ ನೇರವಾಗಿ ಮೊಮ್ಮಗಳನ್ನೋ ತಂದು ನಿಮ್ಮ ಕೈಗೆ ಕೊಡ್ತಾರೆ ಅಂತ ಹೇಳಿ ಹೋಗಲು ಮುಂದಾದ್ಲು ಮನಿಷಾ. ತಕ್ಷಣ ಅವಳ ಕೈ ಹಿಡಿದು ನಿಲ್ಲಿಸಿದ ವಸುಂಧರಾ. ಏನು ಮಾತಾಡ್ತಿದ್ಯಾ ನೀನು, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ? ನನ್ನ ಮಗ ಹುಡುಗಿಯರ ಜೊತೆ ಇರಬಹುದು, ಆದರೆ ಯಾವಾಗಲೂ ಇಂಥ ತಪ್ಪು ಮಾಡಲ್ಲ ಅಂದ್ಲು. ನಾನಿನ್ನು ಸಣ್ಣ ಹುಡುಗಿಯಲ್ಲ ಆಂಟಿ, ನೀವು ಇವನ್ನೆಲ್ಲ ಬೇರೆ ಯಾರ ಹತ್ರ ಆದರೂ ಹೇಳಿ, ಆದರೂ ಎಷ್ಟು ಭಾರಿ ನ್ಯೂಸ್ನಲ್ಲಿ ನಿಮ್ಮ ಮಗನ ಅಫೇರ್ಗಳ ಬಗ್ಗೆ ಬಂದಿಲ್ಲ, ಅವರೆಲ್ಲರ ಜೊತೆ ನಿಮ್ಮ ಮಗ ಅಫೇರ್ ಇಟ್ಕೊಳ್ಳಿಲ್ವಾ, ನಿಮ್ಮ ಮಗ ಯಾರೋ ದೊಡ್ಡ ವರ್ಜಿನ್ ಥರ ಮಾತಾಡ್ತಿದ್ದೀರಾ ಅಂತ ಆವೇಶದಿಂದ ಅಂದ್ಲು ಮನಿಷಾ. ಮನಿಷಾ, ನೀನು ಬಹಳ ಹೆಚ್ಚಾಗಿ ಮಾತಾಡ್ತಿದ್ಯಾ, ಸರಿ ಹೇಳ್ತಿದ್ದೀನಿ ಕೇಳು. ಹೌದು, ನನ್ನ ಮಗ ವರ್ಜಿನ್, ಈ ಪ್ರಪಂಚ ಅವನ ಬಗ್ಗೆ ಏನು ಅಂದ್ಕೊಳ್ಳುತ್ತೋ ಅದು ನನಗೆ ಬೇಡ, ಆದರೆ ನನ್ನ ಮಗನ ಬಗ್ಗೆ ನನಗೆ ಗೊತ್ತು. ಅವನ ತನ್ನ ಮಾತ್ರ ಪ್ರೀತಿಸೋ ಹುಡುಗಿಗಾಗಿ, ತನಗೆ ಮಾತ್ರ ಪ್ರಾಮುಖ್ಯತೆ ನೀಡೋ ಹುಡುಗಿಗಾಗನು ಹುಡುಕ್ತಿದ್ದಾನೆ. ಹೌದು, ನೀನು ಅಂದಂತೆ ಬಹಳಷ್ಟು ಹುಡುಗಿಯರ ಜೊತೆ ರಿಲೇಷನ್ ಮೇಂಟೈನ್ ಮಾಡ್ತಿದ್ದಾನೆ, ಬಟ್ ಆ ರಿಲೇಷನ್ ಕೆಲವು ಮಿತಿಗಳವರೆಗೆ ಮಾತ್ರ ಇತ್ತು, ಯಾವತ್ತೂ ಅವನು ತನ್ನ ಮಿತಿ ಮೀರಲಿಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ಲು ವಸುಂಧರಾ. ನೀವು ತಾಯಿ ಅಲ್ವಾ, ನೀವು ಹಾಗೆ ಅಂದ್ಕೊಳ್ತೀರಿ, ಬಟ್ ನಿಮ್ಮ ಮಗನ ಬಗ್ಗೆ ಅವರ ಪ್ರಪಂಚ ಇನ್ನೊಂದು ರೀತಿ ಅಂದ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಜನರ ಜೊತೆ ಸಂಬಂಧ ಇಟ್ಕೊಂಡು ಅವನಿಗೆ ಎಷ್ಟು ರೋಗಗಳಿವೆಯೋ ಯಾರಿಗೆ ಗೊತ್ತು, ಅಂಥವನನ್ನು ನನಗೆ ಕಟ್ಟೋದಕ್ಕೆ ನೋಡ್ತಿದ್ದೀರಾ ಅಂತಿದ್ದ ಮನಿಷಾ ಮಾತು ಮುಗಿಯೋ ಮುನ್ನವೇ ಅವಳಿಗೆ ಬಲವಾಗಿ ಹೊಡೆದ ವಸುಂಧರಾ. ಏನು ಮಾತಾಡ್ತಿದ್ಯಾ ಮನಿಷಾ, ನಿನ್ನ ಯೋಗ್ಯತೆ ಏನು, ಅವನ ಕ್ಯಾರೆಕ್ಟರ್ ಡಿಸೈಡ್ ಮಾಡೋದಕ್ಕೆ ನೀನು ಯಾರು
ಈವರೆಗೂ ನನ್ನ ಮಗ ಯಾರ ಜೊತೆಗೂ ಇಂಟಿಮೆಂಟ್ ಆಗಿಲ್ಲ, ಅದನ್ನು ನಾನು ನಂಬಿಕೆಯಿಂದ ಹೇಳಬಲ್ಲೆ. ಇಷ್ಟೆಲ್ಲ ಮಾತಾಡಿದ ನೀನು ಇನ್ನು ನನ್ನ ಮನೆ ಸೊಸೆ ಆಗಿರೋದಕ್ಕೆ ಲಾಯಕ್ಕಿಲ್ಲ, ಗೆಟ್ ಔಟ್ ಅಂದ್ಲು ವಸುಂಧರ. ಆ ಮಾತಿಗೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಲ್ಲಿಂದ ರೊಚ್ಚಿಗೆದ್ದು ಹೋದ್ಲು ಮನುಷ್ಯ. ಅದನ್ನೆಲ್ಲ ಮೇಲಿಂದ ನೋಡ್ತಿದ್ದ ಋಷಿಗೆ ಬಹಳ ಗೊಂದಲ ಆಯಿತು. ಇನ್ನೊಂದು ಕಡೆ ಅದೇ ಸಮಯದಲ್ಲಿ, ರಂಜನಿ, ನಿನ್ನ ಹತ್ರ ಪಾಸ್ಪೋರ್ಟ್ ಮತ್ತು ವೀಸಾ ಇದೆಯಾ ಅಂತ ಕೇಳಿದ ರುದ್ರ. ಇವೆ ಸರ್ ಅಂತ ಹೇಳಿದ್ಲು ರಂಜನಿ. ಸರಿ, ನಾಳೆ ನನ್ನ ಜೊತೆ ನೀನು ಕೂಡ ಈ ಕಾನ್ಫರೆನ್ಸ್ಗೆ ಬರಬೇಕು ಅಂತ ಹೇಳ್ದ ರುದ್ರ. ಆ ಮಾತಿಗೆ ಶಾಕ್ ಆಗ್ತಾ, ನನಗಾಗಲ್ಲ ಸರ್, ನಮ್ಮ ಅಮ್ಮನ ಒಬ್ಬಂಟಿಯಾಗಿ ಬಿಟ್ಟು ನನಗೆ ಬರೋದಕ್ಕಾಗಲ್ಲ ಅಂತ ಹೇಳಿದ್ಲು ರಂಜನಿ. ಆ ಮಾತಿಗೆ ಗಂಭೀರವಾಗಿ ಒಂದು ನೋಟ ಬೀರ್ದ ರುದ್ರ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.